ಫಿಫ್ತ್ ಮಂತ್ ಆಫ್ ಪ್ರೆಗ್ನೆನ್ಸಿ ಯೂಶಲ್ ಆಗಿ 18 ಮತ್ತೆ 22 ವೀಕ್ಸ್ ಒಳಗಡೆ ಇರೋದಕ್ಕೆ ನಾವು ಫಿಫ್ತ್ ಮಂತ್ ಅಂತ ಹೇಳ್ತೀವಿ. ಈ ಟೈಮಲ್ಲಿ ಬೇಬಿದು ವೇಟ್ ಎಷ್ಟಿರುತ್ತೆ, ಶೇಪ್ ಏನಿರುತ್ತೆ ಮೇನ್ ಆಗಿ 200 to 400 grams ವೇಟ್ ಇರುತ್ತೆ. ಶೇಪ್ ಬಂದ್ಬಿಟ್ಟು ಪಪ್ಪಾಯ ಶೇಪ್ ಅಲ್ಲಿ ಇರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಫಿಫ್ತ್ ಮಂತ್, ಯಾಕಂದ್ರೆ ಇದರಲ್ಲಿ ನಿಮಗೆ ಬೇಬಿ ಮೂವ್ಮೆಂಟ್ಸ್ ಗೊತ್ತಾಗ್ತಿರುತ್ತೆ. ಸೊ ಸೆನ್ಸಸ್ ಕೂಡ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಈ ಟೈಮಲ್ಲಿ. ಸೊ ಹಾಗಾಗಿ ನೀವೆಲ್ಲ ಟಚ್ ಮಾಡ್ಕೊಳ್ಳೋದು, ಹೊಟ್ಟೆ ಮೇಲೆ ರಬ್ಬಿಂಗ್ ಮಾಡ್ಕೊಂತ ಇರೋದು, ಮತ್ತೆ ಪಾಸಿಟಿವ್ ಮಾತನ್ನ ಬೇಬಿ ಹತ್ರ ಮಾತಾಡಿದಾಗ ನಿಮಗೆ ಬೇಬಿ ಕಿಕ್ ಮಾಡೋದು, ಮೂವ್ಮೆಂಟ್ಸ್ ಮಾಡೋದು ಕೂಡ ಗೊತ್ತಾಗುತ್ತೆ. ಸೊ ಟೇಸ್ಟ್ ಕೂಡ ಇದರಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಫಿಫ್ತ್ ಮಂತ್ ಅಲ್ಲಿ. ಸೊ ಆ ಟೈಮಲ್ಲಿ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ನೀವು ಚೆನ್ನಾಗಿರೋ ಫುಡ್ಸ್ ತಿಂದಾಗ ಅದಕ್ಕೆ ಇಷ್ಟ ಆಯ್ತು ಅಂತಂದ್ರೆ ಕಿಕ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ನಿಮಗೆ ಈ ಟೈಮಲ್ಲಿ ಇವನ್ನೆಲ್ಲ ನೋಡಿ. ಲಕ್ಷಣಗಳು ಏನಿರುತ್ತೆ ಈ ಟೈಮಲ್ಲಿ ಅಂದ್ರೆ ಲೆಗ್ಸ್ ಪೇನ್ ಇರುತ್ತೆ, ಬ್ಯಾಕ್ ಪೇನ್ ಇರುತ್ತೆ, ಸ್ವಲ್ಪ ಲೆಗ್ಸ್ ಸ್ವೆಲ್ಲಿಂಗ್ ಬರ್ತಾ ಇರುತ್ತೆ. ಮೇನ್ ಆಗಿ ಸ್ಟ್ರೇಟ್ ಆಗಿ ಮಲ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ. ಆದಷ್ಟು ಲೆಫ್ಟ್ ಲೆಟಲ್ ಪೊಸಿಷನ್ ಅಲ್ಲಿ ಮಲ್ಕೊಳಕ್ಕೆ ಟ್ರೈ ಮಾಡಿ. ಇಲ್ಲಾಂದ್ರೆ ಹಾಫ್ ಅನ್ ಅವರ್ ಅನ್ಸು ನೀವು ಪೊಸಿಷನ್ ನ ಚೇಂಜ್ ಮಾಡ್ಕೋಬಹುದು. ಈ ಟೈಮಲ್ಲಿ ಎಲ್ಲ ಆರ್ಗನ್ಸ್ ಡೆವಲಪ್ ಆಗ್ತಾ ಇರೋದ್ರಿಂದ ಅನಾಮಲಿ ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟ್, ಲೆವೆಲ್ 2 ಸ್ಕ್ಯಾನ್. ಸೊ ಎಲ್ಲರೂ ಅನಾಮಲಿ ಸ್ಕ್ಯಾನ್ ಈ ಟೈಮಲ್ಲಿ ಮಾಡಿಸಬೇಕು. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ ಅನಾಮಲಿ ಸ್ಕ್ಯಾನ್ ಅಲ್ಲಿ ಹಿಂಗಿರುತ್ತೆ, ಏನೇನ್ ಮಾಡ್ಬೇಕು ಅಂತ. ಮತ್ತೆ ಮೇನ್ ಆಗಿ ಅಂದ್ರೆ ಈ ಟೈಮಲ್ಲಿ ಮದರ್ಗೆ HB ಕಡಿಮೆ ಆಗ್ತಾ ಇರುತ್ತೆ, ಅಂದ್ರೆ ಬ್ಲಡ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಒಂದ್ಸರಿ ರಿಪೀಟ್ ಆಗಿ ಹಿಮೋಗ್ಲೋಬಿನ್ ಟೆಸ್ಟ್ ನ ಮಾಡಿಸ್ಕೋಬೇಕು. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. 6 ಮಂತ್ ನಿಮ್ಗೆ ವಿಡಿಯೋ ಬೇಕೆಂದ್ರೆ ಫಾಲೋ ಮಾಡಿ. 6 ಮಂತ್ ಅಂತ ಕಮೆಂಟ್ ಮಾಡಿ, ನಾನು ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು.